ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀವಾಗಲೇ ಒಂದು ನಿಜಾಮ್ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ. ಏನಂತ, ಯಾರು ಅರ್ಜಿ ಹಾಕಿದ್ರಾ ಇವ್ರಿಗೆ ಗ್ಯಾರಂಟಿ ಕೊಡಿ ಅಂತ? ಯಾರು ಅರ್ಜಿ ಹಾಕೊಂಡಿದ್ರು? ಕಾಂಗ್ರೆಸ್ನವ್ರಿಗೆ. ಇವರ ಒಂದು ಅವ್ರದ್ದೊಂದು ಪ್ಲಾನ್ ಮಾಡಿಕೊಂಡ್ರು, ಗ್ಯಾರಂಟಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದರು, ಆಂಟಿ ಇನ್ಕಂಬೆನ್ಸಿ ಮೇಲೆ ಬಂದರು, ನಿಮ್ಗೆ ಆಳ್ವಿಕೆ ಬೇಸತ್ತಿದ್ರು, ಜನ ಅವ್ರಿಗೆ 136 ಸೀಟ್ ಕೊಟ್ಟರು, ಅವ್ರು ಬಂದರು. ಇವ್ರು ಯಾರು ಕೇಳಿದ್ರು ಅಂದರೆ, ನರೇಂದ್ರ ಮೋದಿ ಅವ್ರಿಗೂ ಕಾಂಗ್ರೆಸ್ ಹೋಗಿ ಹೇಳಿರಲಿಲ್ಲ ನೀವು ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿ ಅನೌನ್ಸ್ ಮಾಡಿ ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಮೋದಿಯವರ ಮಾತನ್ನೇ ಕೇಳದೆ ಮಧ್ಯಪ್ರದೇಶ ಶಿವರಾಜ್ ಸಿಂಗ್ ಅವರು ಶುರು ಮಾಡಿಬಿಟ್ಟಿದ್ರು ಅದನ್ನು, ಲಾಡ್ಲಿ ಬೆಹನ. ಅದು ಮೋದಿಯವರ ಇಚ್ಛೆಗೆ ವಿರುದ್ಧವಾಗಿತ್ತು. ಅಲ್ಲಿವರೆಗೂ ಅದನ್ನು ಅವರು ರೇವಡಿ ಕಲ್ಚರ್ ಅಂತ ಇದ್ರು. ಇದೊಂದು ಫ್ರೀ ಅನ್ನೋದಲ್ಲ, ಸುಮ್ಮನೆ ಸ್ವೀಟ್ ಹಂಚ್ತಂಗಿದು ಅಂತ ಕರೆದಿದ್ರು. ಕೊನೆಗೆ ಅವರೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು. ಸರ್, ಇವತ್ತು ನೀವೇಳು ಸರಿ ಇದೆ. ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳು ತಂದ್ರಲ್ಲ, 5 ಗ್ಯಾರಂಟಿಗಳ ಮೂಲ ಉದ್ದೇಶಗಳು ಏನು ಅಂತ ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ. ಇವತ್ತು 5 ಗ್ಯಾರಂಟಿಗಳಿಗೆ ಇವತ್ತು ಇವರು ಗ್ಯಾರಂಟಿಗಳು ಕೊಡಕ್ಕೆ ಇವತ್ತು ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲಾ ಕಡೆನೂ ಅಧಿಕಾರಿಗಳಿದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಉಸ್ತುವಾರಿ ಕೊಡಲಿಲ್ಲ. ಇವ್ರು ಕೊಟ್ಟಿದ್ದು ಯಾರಿಗೆ? ಒಂದು ಕ್ಯಾಬಿನೆಟ್ ರ್ಯಾಂಕ್ ಮಾಡ್ತಾರೆ. ಏನು ಈ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ಸೇರುತ್ತಾ, ಸರಿಯಾಗಿ ಸಮಯಕ್ಕೆ ಸೇರುತ್ತಾ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್, ಅದಕ್ಕೊಂದು 2 ಲಕ್ಷ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್ ಆಗಿರೋಂತ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ಗ್ರಾಮ ಪಂಚಾಯತಿಂದ ಕಾರ್ಯಕರ್ತನ ತಂದು ಅದಕ್ಕೆ ಒಬ್ಬೊಬ್ಬರು ಲೀಡರ್ ಮಾಡ್ತಾರೆ. ಆ ಗ್ರಾಮ ಪಂಚಾಯತಿಗೆ ಕಾಂಗ್ರೆಸ್ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡೋದು. ಆ ಸಮಿತಿ ಮಾಡಿ ಅವರ ಕಾರ್ಯಕರ್ತರಿಗೊಂದು ದುಡ್ಡು ಕೊಡ್ಬೇಕಾಯ್ತು ಇಂಡೈರೆಕ್ಟ್ ಆಗಿ. ಅಲ್ಲೊಂದು ಅದನ್ನ ಮಾಡ್ಕೊಂಡ್ರು. ಇವತ್ತು ಮೊನ್ನೆ ನೀವು ನೋಡಿದ್ರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ರಾಜ್ಯದಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೋದು ಅಂತ ನಿರೀಕ್ಷೆ ಅಂತ 7 ಕೋಟಿ ಜನ ಕೂಡ ಒಂದ್ ಕಡೆ ಎಲ್ಲ ನಿರೀಕ್ಷೆ ನೋಡ್ತಾ ಇದ್ರು. ಯಾಕಂದ್ರೆ 3 ವರ್ಷ ಸರ್ಕಾರ ನೋಡಿದ ಕಾಂಟ್ರವರ್ಸಿಯಲ್ಲಿ ಏನ್ ಕಾಂಟ್ರವರ್ಸಿ ಅಂತ ಕೇಳಿದ್ರೆ, ಒಂದು ಸಾಧನಾ ಸಮಾವೇಶ ತೆರಿಗೆ ದುಡ್ಡ ಲೂಟಿ ಮಾಡ್ತಾ ಇದ್ರು, ಇನ್ನೊಂದು ವಾಲ್ಮೀಕಿ ಹಗರಣಗಳಿರ್ಬೋದು, ಇನ್ನೊಂದು ಭ್ರಷ್ಟಾಚಾರಗಳಿರ್ಬೋದು. ಇವತ್ತು ನೀರಾವರಿ ಇಲಾಖೆ ತಗೊಂಡು ಇದೇ ಡಿ ಕೆ ಶಿವಕುಮಾರ್ ಅವರು 4 ಪೋರ್ಟ್ಫೋಲಿಯೋ ಇತ್ತು ರಾಜ್ಯದಲ್ಲಿ. ಯಾವ್ದಿತ್ತು? ನೀರಾವರಿ ಇಲಾಖೆ ಇತ್ತು, ಬೆಂಗಳೂರು ಅಭಿವೃದ್ಧಿ ಇತ್ತು, DCM ಇತ್ತು, KPCC ಅಧ್ಯಕ್ಷ ಇತ್ತು. ಒಂದೇ ಒಂದು ಇಲಾಖೆಯಲ್ಲಿ ಗ್ಯಾರಂಟಿ ಹೇಳ್ಕೊಂಡು ಹೋಗಿ ನಾನು ಗ್ಯಾರಂಟಿ ಡಿಬೇಟ್ ಅಲ್ಲ ನನ್ನ ಮನೆಲ್ಲ ಮಾಡಿದ್ರು. ಈಗ ಮುಖ್ಯಮಂತ್ರಿ ಅವರು ಮನೆ CM ಸ್ಥಾನದ ಒಂದು ಪ್ರಮಾಣ ತಗೊಂಡ್ರು. ಯಾವ ರೀತಿ ತಗೊಂಡ್ರು? ಜೋಡಾ ಭಾರತ್ಗೆ ನಾನು ಗ್ರಾಮಕ್ಕೂ ಕೂಡ 10 ಲಕ್ಷ ನಾನು ಇಡ್ತೀನಿ ಸಂಘಟನೆ ಮಾಡೋಕ್ಕೋಸ್ಕರ ಜೋಡಾ ಭಾರತ್ ಮಾಡ್ಬೇಕಂತ ಒಂದು CM ಪ್ರಮಾಣ ವಚನ ತಗೋಬೇಕಾದ್ರೆ 7 ಕೋಟಿ ಜನ ನಿರೀಕ್ಷೆ ಇದ್ರು. ಈ ರೈತರ ಮೇಲೆ ಸಾಲ ಪ್ರಮಾಣ ಮಾಡ್ತಾರೆ, ಈ ಒಂದು ಆರೋಗ್ಯ ಇಲಾಖೆ ಮೇಲೆ ಒಂದು ಪ್ರಮಾಣ ಮಾಡ್ಬೋದು, ಒಂದು ಶಿಕ್ಷಣ ಇಲಾಖೆ ಮೇಲೆ ಪ್ರಮಾಣ ಮಾಡ್ಬೋದು, ಇಲ್ಲ ಒಂದು ದೀನ ದಲಿತರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಒಂದು ಅಭಿವೃದ್ಧಿ ಚೇಂಜಿಸ್ಕೊಳ್ಬೋದು, ಇಲ್ಲ ಒಂದು ಮಹಿಳಾ ರಕ್ಷಣೆ ಬಗ್ಗೆ ತಗೊಬೋದು, ಇಲ್ಲ ಡ್ರಗ್ಸ್ ಮುಕ್ತಿಯ ಕರ್ನಾಟಕ ಮಾಡ್ತೀವಿ ಅಂತ ಹೇಳ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಮಾಣೋತ್ಸವ ತಗೊಂತ ನಿರೀಕ್ಷೆ ಇಟ್ಟಿದಂತ ರಾಜ್ಯದ ಜನಕ್ಕೆ ಇವ್ರು ಹೇಳಿತೇನೆ ಗೊತ್ತಾ? ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿ ಹಾಕೊಂಡ್ಬಿಡ್ತೀನಿ, ಅನುದಾನ ಬೇಕು ನಮ್ಗೆ ರೋಡ್ಗಳಿಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಜೋಡಾ ಭಾರತ್ ಕಾರ್ಯಕ್ರಮ ಹೋಗ್ಬಿಡ್ತೀವಿ ನಾವು. ಜೋಡಾ ಭಾರತ್ ಕಾರ್ಯಕ್ರಮಕ್ಕೂ ರಾಜ್ಯ ಮತದಾರಕ್ಕೆ ಏನು ಉಪಯೋಗ? ಜೋಡಾ ಭಾರತ್ ಕಾರ್ಯಕ್ರಮ ಏನಾಗಬೇಕಾಯ್ತು? ಇವರು ಹೊಸ ರೂಪ. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ